ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಾಡ್ತಾ ಇರೋದು ಶೇಂಗಾ ಉಂಡೆ ಭಾಳ ದಿನ ಆಗಿತ್ತು ಮಾಡಿರಲಿಲ್ಲ. ನನ್ನ ಮಗನೂ ಕೇಳ್ತಿದ್ದೆ, ಮಮ್ಮಿ ನೀನು ಸೂಪರಾಗಿ ಮಾಡ್ತೀಯ ಮಾಡಂತ. ಅದಕ್ಕೆ ತುಂಬ ಸಿಂಪಲಾಗಿ ಮಾಡಿಬಿಟ್ಟೆ ನಾನು. ಬೆಲ್ಲ, ಶೇಂಗಾ, ಬಿಳಿ ಎಳ್ಳು, ಸ್ವಲ್ಪ ತುಪ್ಪ, ಆಮೇಲೆ ಗಸಗಸೆ, ಆಮೇಲೆ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕ್ಕೋಬೋದು, ಯಾಕಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಆಗುತ್ತಲ್ಲ. ನಾನು ಇದಕ್ಕೆ ಒಣದ್ರಾಕ್ಷಿ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ನೀಟಾಗಿ ಹುರ್ಕೊಂಡಾಗ ಅದು ಎಲ್ಲ ಮೇಲ್ಗಡೆ ಸಿಪ್ಪೆ ಬಿಚ್ಚಿ ಬರಬೇಕು. ಆವಾಗ ನೀಟಾಗಿ ಹುರಿದಿದೆ ಅಂತ ಅರ್ಥ. ನಾನಂತೂ ನೀಟಾಗಿ ಒಂದು 20 to 25 ಮಿನಿಟ್ಸ್ ಸಣ್ಣ ಫ್ಲೇಮಲ್ಲಿಟ್ಟು ನೀಟಾಗಿ ಹುರ್ಕೊಂಡಾಗ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನೀಟಾಗಿ ಹುರ್ಕೊತಾ ಇದ್ದೆ. ಆಮೇಲೆ ಬೆಲ್ಲದ ಆಣ ಮಾಡ್ಕೋಬೇಕಲ್ಲ, ಒಬ್ಬೊಬ್ಬರು ಬೆಲ್ಲ ಶೇಂಗಾನ ಜೊತೆಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾರೆ. ನಾನು ಆ ಥರ ಮಾಡಲಿಲ್ಲ. ಅದನ್ನು ಬೆಲ್ಲನ ಸಪ್ರೇಟಾಗಿ ಕುದಿಸ್ದೆ. ಅದು ನೀಟಾಗಿ ಹಿಂಗೆ ಬರಬೇಕು. ಯಾವ ಥರ ಆಗಬೇಕು ಅಂದರೆ, ಅದು ನೋಡಿ, ಇವಾಗ ನಾನು ಒಂದು ಬಟ್ಲಲ್ಲಿ ಹಾಕಿ ಇದು ಈ ಥರ ಬಂದಾಗ ನೀರೊಳಗೆ ಹಾಕಿದಾಗ ಅಂಟಂಟ ಅನ್ನಿಸ್ಬೇಕು. ಈಗ ಒಂಥರ ಸ್ಮೂತಿ ಅಂಟಂಟ ಅನ್ನಿಸ್ಬೇಕು. ಆ ಥರ ಬಂದರೆ ಮಾತ್ರ ಆಣ ರೆಡಿಯಾಗಿದೆ ಅಂತ ಅರ್ಥ. ಸೊ ನಾನು ಆ ಥರ ಮಾಡ್ಕೊಂಡು ಚೆಕ್ ಮಾಡ್ಕೊಂಡಾಗ ನೀಟಾಗಿ ಕರೆಕ್ಟಾಗಿ ಬಂದಿತ್ತು. ನೋಡಿ ಅಲ್ಲಿ ಎಷ್ಟು ನೀಟಾಗಿ ಅಂಟಿದೆ. ಹಿಂಗೆ ಕೈಗೆ ಬಂದಾಗ ಒಂಥರ ಹಿಂಗೆ ಜಲ್ಲಿ ಟೈಪ್ ಬರಬೇಕು. ಅಷ್ಟು ತನಕ ಬಂದಮೇಲೆ ವಾಪಸ್ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಆಲ್ರೆಡಿ ಶೇಂಗಾನ ಪುಡಿ ಮಾಡಿ. ಆವಾಗ ನಾನು ಆ ಬೆಲ್ಲದ ಆಣಕ್ಕೆ ಮಿಕ್ಸ್ ಮಾಡಿಕೊಂಡು ತುಂಬ ಸುಡ್ತಾ ಇತ್ತು. ನೋಡಿ, ನನ್ನ ಕೈಯೆಲ್ಲ ಎಷ್ಟು ಕೆಂಪಾಗಿಬಿಡ್ತು. ಒಂದೇ ಉಂಡೆ ಮಾಡೋಷ್ಟರಲ್ಲಿ ಕೆಂಪಾಯಿತು. ಬಿಸಿ ಇತ್ತಲ್ಲ, ಸ್ವಲ್ಪ ಆರಕ್ಕಿಟ್ಟೆ. ಆಮೇಲೆ ನಿಧಾನಕ್ಕೆ ಉಂಡೆ ಮಾಡ್ತಾ ಎಷ್ಟೊಂದು ಉಂಡೆ ಆಯಿತು. ಖುಷಿ ಆಯಿತು. ತುಂಬ ಟೇಸ್ಟಿಯಾಗೂ ಬಂದಿತ್ತು. ಆ್ಯಂಡ್ ತುಂಬ ಸಿಂಪಲ್ ರೆಸಿಪಿ. ನನ್ನ ಮಗ ಅಂತೂ ಅದು ಈ ಥರ ಉಂಡೆ ಕಟ್ಟಿಡ್ತೈತೆ, ಆಲ್ರೆಡಿ 2 ಗುಳುಮ್ ಅಂತ ತಿಂದ್ಬಿಟ್ಟ. ತುಂಬ ಸೂಪರಾಗಿದೆ ಮಮ್ಮಿ ಅಂತ ಹೇಳಿ. ಆಮೇಲೆ ಸ್ವಲ್ಪ ನನಗೆ ತುಂಬ ರುಚಿಯಾಗಿತ್ತು. ನಮ್ಮ ಮನೆಯವರು ಕೂಡ ಆ ಥರನೇ ಹೇಳಿದರು. ನಿಮಗೂ ಈ ರೆಸಿಪಿ ಬೇಕಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಈಸಿ ರೆಸಿಪಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ನನಗಂತೂ ತುಂಬ ದಿನ ಆಗಿತ್ತು ನಾನು ಶೇಂಗಾ ಉಂಡೆ ಮಾಡಿರಲಿಲ್ಲ. ಆ್ಯಂಡ್ ತುಂಬ ಈಸಿ ಇದೆ. ಒಂದು ಸ್ವಲ್ಪ 1/4 kg ಶೇಂಗಾ ಇದ್ದರೂ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ತೊಗೋಬೇಕು. ಮಿಕ್ಸಿಗೇನು ಬೆಲ್ಲನ ಪುಡಿ ಮಾಡಿ ಮಿಕ್ಸಿಗೆ ಶೇಂಗಾ ಮತ್ತು ಬೆಲ್ಲನ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೂ ನಡೆಯುತ್ತೆ. ಅದೂ ಚೆನ್ನಾಗೇ ಬರುತ್ತೆ. ಸ್ವಲ್ಪ ಮೇಲೆ ನಾನು ತುಪ್ಪ ಹಾಕ್ಕೊಂಡಿದ್ದೆ, ತುಂಬ ಟೇಸ್ಟ್ ಕೊಡ್ತಾಯಿತ್ತು. ಆಮೇಲೆ ಡ್ರೈ ಫ್ರೂಟ್ಸ್ ಏನಿದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನು ಒಣದ್ರಾಕ್ಷಿ ಹಾಕ್ಕೊಂಡಿದ್ದೆ. ನೋಡಿ ಅಲ್ಲಿ ಎಷ್ಟು ನೀಟಾಗಿ ಕಟ್ಟುತ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ನನಗಂತೂ ತುಂಬ ಖುಷಿಯಾಯಿತು. ಅದು ಎಷ್ಟು ನೋಡಿ, ಕೈ ತುಂಬ ಸುಡ್ತಾ ಇತ್ತು. ಆದರೆ ಬಿಸಿಯಲ್ಲಿದ್ದಾಗೆ ಕಟ್ಟಬೇಕು. ಆಮೇಲೆ ತಣ್ಣಗಾದ್ಮೇಲೆ ಅದೆಲ್ಲ ಡ್ರೈ ಆಗಿ ಅದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ಅಂಟುತ್ತೆ. ಅದಕ್ಕೋಸ್ಕರ ಬಿಸಿ ಇದ್ದಾಗಲೇ ಕಟ್ಟಿದೆ ನಾನು. ಹಾಗಾಗಿ ನೋಡಿ, ಇನ್ನೂ ಸ್ವಲ್ಪ ಆಣ ಉಳಿದಿತ್ತು. ಆಮೇಲೆ ಅದನ್ನು ಬೇರೆದಕ್ಕೆ ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಟಿದ್ದೆ ಸಪ್ರೇಟಾಗಿ. ಆ್ಯಂಡ್ ಕಟ್ಟುತ್ತಾ ಉಂಡೆ ಅಂತೂ ಜಾಸ್ತಿನೇ ಆದವು. ನನ್ನ ಕೈ ನೋಡಿ ಫುಲ್ಲು ತುಪ್ಪದ ಕೈ ಆಗಿಬಿಟ್ಟಿತ್ತು. ನನಗಂತೂ ನೋಡಿ ಸೂಪರ್ ಅನ್ನಿಸ್ತಾಯಿತ್ತು ಒಂಥರ. ಆಮೇಲೆ ನೋಡಿ, ಉಂಡೆ ಮಾಡಿಟ್ಮೇಲೆ ಎಷ್ಟು ನೀಟಾಗಿ ಬಂದಿದ್ದಾವೆ. ಅಂದರೆ ಶೇಪಲ್ಲಿ ಬಂದಿಲ್ಲ, ಆದರೆ ಇನ್ನೂ ಸ್ವಲ್ಪ ಶೇಪಲ್ಲಿ ಬರಬೇಕಿತ್ತು. ಬಟ್ ತುಂಬ ಚೆನ್ನಾಗಿದೆ. ಈ ಥರ ಉಂಡೆ ನಿಮಗೂ ಬೇಕಾದರೆ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.